ಸಾರ್ವಜನಿಕ ಕೊಳವೆ ಬಾವಿ ಅತಿಕ್ರಮಣ ಆರೋಪ ಕಾಂಪೌಂಡ್ ತೆರವಿಗೆ ಅಧಿಕಾರಿಗಳ ಸೂಚನೆ ಸರ್ಕಾರಿ ಜಾಗವೆಂದು ದೃಢಪಟ್ಟರೆ ಬಿಟ್ಟುಕೊಡಲು ಸಿದ್ಧ ಜಮೀನು ಮಾಲೀಕನ ಸ್ಪಷ್ಟನೆ. ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಕುಡಿಯುವ ನೀರಿನ ಕೊಳವೆ ಬಾವಿಯನ್ನ ಖಾಸಗಿ ವ್ಯಕ್ತಿಯೊಬ್ಬರು ಅತಿಕ್ರಮಿಸಿ ಕಾಂಪೌಂಡ್ ನಿರ್ಮಿಸಿರುವ ಘಟನೆ ಬೆಳಕಿಗೆ ಬಂದಿದ್ದು ಗ್ರಾಮಸ್ಥರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಪೋಲಂಪಲ್ಲಿ ಮತ್ತು ಜಂಗಾಲಹಳ್ಳಿ ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಸುವ ಉದ್ದೇಶದಿಂದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ವತಿಯಿಂದ ಹಲವು ವರ್ಷಗಳ ಹಿಂದೆ ಈ ಕೊಳವೆ ಬಾವಿ ಕೊರೆಸಲಾಗಿತ್ತು. ಇದಕ್ಕೆ ಪ್ರತ್ಯೇಕ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕೂಡ ಅಳವಡಿಸಲಾಗಿತ್ತು. ಈ ಕುರಿತು ತಹಸೀಲ್ದಾರ್ ಅವರಿಗೆ ವಿಸ್ತೃತ ವರದಿ ಸಲ್ಲಿಸಲಾಗುವುದು. ಅಕ್ರಮವಾಗಿ ನಿರ್ಮಿಸಿರುವ ಕಾಂಪೌಂಡ್ ತೆರವುಗೊಳಿಸಲು ಕೂಡಲೇ ನೋಟಿಸ್ ಜಾರಿ ಮಾಡಲಾಗುವುದು ಎಂದು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಈ ವಿವಾದದ ಕುರಿತು ಪ್ರತಿಕ್ರಿಯಿಸಿರುವ ಜಮೀನು ಮಾಲೀಕ ಶಫಿ ಅಹಮದ್, ನಾನು ಕಾನೂನುಬದ್ಧವಾಗಿ ನಿಯಮಗಳ ಅನ್ವಯವೇ ಜಮೀನು ಖರೀದಿಸಿದ್ದೇನೆ. ಆದರೆ ಸ್ಥಳೀಯರು ನನಗೆ ವಿನಾಕಾರಣ ತೊಂದರೆ ನೀಡುತ್ತಿದ್ದಾರೆ. ಅಧಿಕಾರಿಗಳು ಅಧಿಕೃತವಾಗಿ ಅಳತೆ ಮಾಡಲಿ. ಒಂದು ವೇಳೆ ನನ್ನ ಜಾಗದಲ್ಲಿ ಸರ್ಕಾರಿ ಆಸ್ತಿ ಇರುವುದು ಸಾಬೀತಾದರೆ ಆ ಜಾಗವನ್ನ ಬಿಟ್ಟುಕೊಡಲು ನಾನು ಸಿದ್ಧನಿದ್ದೇನೆ ಎಂದು ಸ್ಪಷ್ಟಪಡಿಸಿದ್ದಾರೆ. ವರದಿ ಸತೀಶ್ ಬಾಬು, ಎ ನಂದಿ ಟಿವಿ, ಗುಡಿಬಂಡೆ. ಸರ್ಕಾರದ ಬೋರ್ ಅದು ಗ್ರಾಮ ಪಂಚಾಯತಿ ಬೋರು ಇದು 24 ಅವರ್ಸ್ ಲೈನ್ ಊರ್ ಗ್ರಾಮದ 24 ಗವರ್ನಮೆಂಟ್ ಲೈನ್ ಡಬ್ಬ ಇದೆ. ಇನ್ನೊಂದು ಆಚೆ ನೋಡಿ ಬೇಕಾದ್ರೆ ಬಂದು ಶಾಫಿದ್ ಅಹಮದ್ಗೆ ಅಧಿಕಾರ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಧಿಕ್ಕಾರ ಧಿಕ್ಕಾರ, ಶಾಫಿದ್ ಅಹಮದ್ಗೆ ಅಧಿಕಾರ, ಧಿಕ್ಕಾರ ಧಿಕ್ಕಾರ, ಶಾಫಿದ್ ಅಹಮದ್ಗೆ ಅಧಿಕಾರ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ పద్దెనిమిది సార్ ఏమంటే అనుకోలమా డబ్బా నీకు ఉన్నిలే సార్ ఆవిడ డబ్బా నీకు ఆబాకి వేసుకోండి ఇప్పుడు మన పొద్దున్నకి నీళ్ళు రాని ఆమె ఇంకా రోడ్డు ప్రకారం రూల్స్ ప్రకారం ఏముంటుంది కానీ సార్ పర్వాలేదు ಆಯ್ತು ಕಾಬೋದು ನಾನು ಸೆಟಲ್ಮೆಂಟ್ ಮಾಡಬೇಕು, ನಾನು ಕೊಡಲ್ಲಪ್ಪ, ದಯವಿಟ್ಟು ನನ್ನಿಂದ ಇಲ್ಲ. ಇವಾಗ ನನ್ಗೆ ಏನಾಗ್ತಾರೆ ಅವರ ಜಿಮ್ಮೆದಾರಿ ಅದಕ್ಕೆ ಅಂತ ನಾನು ಅದು ಒಂದು ನೋಡಿ ಏನು ಹೇಳ್ಬೋದು. ಇವ್ರು ಎಲ್ಲರೂ ಗೊತ್ತು, ಪ್ರೈಮ್ ಮಿನಿಸ್ಟರ್ಗೂ ಗೊತ್ತು, CM ಗೊತ್ತು, ಎಲ್ಲರಿಗೂ ಗೊತ್ತು. ಸೊ ಅದು ಕಂಪ್ಲೀಟ್ಲಿ ಫಾಲ್ಸ್. ಅದು ಅಲ್ಲಿ ಅವ್ರು ನನ್ನ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಬರುವಾಗ ನಾನು ಹೇಳಿದೆ, ನೋಡಪ್ಪ ನಾನು ಕಂಪ್ಲೇಂಟ್ ಕೊಡ್ತೀನಿ, ನಾನು ಕಮಿಷನರ್ ಹತ್ರ ಹೋಗ್ತೀನಿ, ನಾನು ಕೂತ್ಕೊತೀನಿ, ನನ್ನ MLA ಹತ್ರ ಹೋಗ್ತೀನಿ, ಈ ಥರ ಆಗ್ತಾಯಿದೆ ಅಂತ ಹೇಳ್ತೀನಿ. ಅದೆಲ್ಲದೇನು ತಪ್ಪ ಸರ್? ನನ್ನ ಸೇಫ್ಟಿಗೆ ನಾನು ಹೇಳಿದ್ದೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಸೊ ಅದನ್ನು ಇವರು ಬೇರೆ ಥರ ಕೊಟ್ಟರೆ ಮಾಡಿ ಸರ್. ನೋಡಿ, ಸಿಂಪಲ್ ಎಕ್ಸಾಂಪಲ್ ಏನಂದರೆ ಅವ್ರು ನಾನು ರೋಲ್ ಕಾಲ್ ಕೊಡ್ತಾ ಇಲ್ಲ, ನಾನು ಅದಕ್ಕೆ ಒಪ್ಪಿಗೆ ಇಲ್ಲ, ಅದಕ್ಕೆ ನನಗೆ ಎಲ್ಲರೂ ಸೇರಿ ನನಗೆ ತೊಂದರೆ ಮಾಡ್ತವ್ರೆ, ಜಾಗ್ರತೆ ತೊಂದರೆ ಮಾಡ್ತವ್ರೆ. ಸರ್ ಸರ್ವೆ ಮಾಡೋರು ಗೌರ್ಮೆಂಟ್ ಅಧಿಕಾರಿನೇ. ಗೌರ್ಮೆಂಟ್ ಬಸ್ ಕಟ್ಟಿ ನಾವು ಗೌರ್ಮೆಂಟ್ ಅಧಿಕಾರಿ ಬಂದು ಅವರೇ ಮಾರ್ಕಿಂಗ್ ಮಾಡಿ ಹೋಗ್ತಾರೆ, ರೈಟ್? ಅವ್ರ ಮಾರ್ಕಿಂಗ್ ಮೇಲೆ ನಾನು ಕಾಂಪೌಂಡ್ ಕಟ್ಟಿದ್ದೀನಿ, ಅದು 1 ಅಡಿ ಬಿಟ್ಟು ಕಟ್ಟಿದ್ದೀನಿ. ನನ್ನ ಪ್ರೂಫ್ ಸಮೇತ ಇದೆ. ನಾನು 3 ವರ್ಷ ಹಿಂದೆನೇ ರಿಜಿಸ್ಟರ್ ಮಾಡಿರೋದು ಪ್ರೂಫ್ ಇದೆ. ಪಾನಿ ನನ್ನ ಹೆಸರಲ್ಲಿ ಇದೆ, ಕನ್ವರ್ಷನ್ ನನ್ನ ಹೆಸರಲ್ಲಿ ಆಗಿದೆ. ಇನ್ನು ಏನು ಸರ್ ಬೇಕು ಸರ್? ನೋಡಿ, 20 ಡೇಸಿಂದ ಕನ್ಸ್ಟ್ರಕ್ಷನ್ ನಡೀತಾ ಇದೆ. 20 ಡೇಸಿಂದ ಏನು ಮಾಡ್ತಾಯಿದ್ರು ಸರ್ ಇವರು? ಕಾಂಪೌಂಡ್ ಹತ್ತುವಾಗ ಯಾಕೆ ಸರ್ ಬಂದಿಲ್ಲ? ಗುಣಿ ತೆಗೆಯುವಾಗ ಯಾಕೆ ಸರ್ ಬಂದಿಲ್ಲ? JCB ಕ್ಲೀನ್ ಮಾಡುವಾಗ ಯಾಕೆ ಸರ್ ಬಂದಿಲ್ಲ? ನಾನು ಒಬ್ಬನೇ ತಾನೇ ಸರ್ ಬರೋದು, ನಾನು 3 ಜನ ಕರ್ಕೊಂಡು ಬರ್ತೀನಾ? ಅಧಿಕಾರಿಗಳೆಲ್ಲ ಶಾಮೀಲಾಗಿದ್ದಾರೆ. ಅಧಿಕಾರಿ ಅವ್ರು ನಾನು ತಪ್ಪು ಮಾಡಿದ್ರೆ ಶಾಮೀಲಾದರೆ ಕೇಳ್ಬೇಕು. ಅಧಿಕಾರಿಗಳ ಇನ್ವಾಲ್ವ್ಮೆಂಟೇ ಇಲ್ಲ ಇದರಲ್ಲಿ, ಅದು ತಪ್ಪು. ಅಧಿಕಾರಿ ಅವ್ರ ಮೇಲೆ ಹೇಳೋದೇ ತಪ್ಪು ಸರ್. ಏನು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಸರ್? ನಾನು 1 ರೂಪಾಯಿ ಲಂಚ ಕೊಡೋನಿಲ್ಲ, ನಾನು ಕೊಡೋದು ಇಲ್ಲ. ನಾನು ತಪ್ಪು ಮಾಡಲ್ಲ, ನಾನು ತಪ್ಪು ಕೇಳಲ್ಲ. ನಾನು 1 ರೂಪಾಯಿ ಲಂಚ ಅಧಿಕಾರಿ ಕೊಡಲ್ಲ, ಯಾರಿಗೂ ಕೊಡಲ್ಲ ಸರ್. ಓಪನ್ ಆಗಿ ನಾನು ಹೇಳಿದ್ದೀನಿ, ಫಸ್ಟಿಂದನೂ ಅದೇ ಹೇಳಿದ್ದೀನಿ. ನಾನು ಸರಿ ಇಲ್ಲ ಅಂದರೆ ತೈಲ ಬಗ್ಸ್ತೀನಿ, ನಾನು ಸರಿ ಇಲ್ಲ ಅಂದರೆ ನಾನು ಯಾರಿಗೂ ಬಗ್ಗಲ್ಲ ಸರ್. ಯಾರು 1 ರೂಪಾಯಿ ಲಂಚ ಸರ್. CM ಬರಲಿ, ಸರ್ವೇರ್ ಇಲ್ಲ, ದಯವಿಟ್ಟು CMನ ಕರೀರಿ, AC ನ ಕರೀರಿ, DCCನ ಕರೀರಿ, ಗೌರ್ಮೆಂಟ್ ಸರ್ವೆ ಮಾಡಲಿ. ಏನು ಸರ್, ನಂದು ಜಾಗ ನಾನು ಬಿಟ್ಕೊಟ್ಟಿದ್ದೀನಿ, ಓಕೆ? ಬಂದು ನನ್ನ ಜಾಗ ಜಾಸ್ತಿ ಇದ್ದರೆ ನನಗೇನು ಕಂಪಲ್ಸೇಷನ್ ಕೊಡ್ತಾರಾ? ಅವ್ರದವ್ರು ಕಂಪಲ್ಸೇಷನ್ ಕೊಡ್ತಾರಾ? ನಾನು ತಪ್ಪಿದ್ರೆ ಏನು ಹೇಳ್ತಾರೆ ಅದಕ್ಕೆ ನಾನು ಸಿದ್ಧ ಆಗಿದ್ದೀನಿ ಸರ್. ಓಕೆ.